ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಸದನ ವ್ಲಾಗ್ಸ್ ಇನ್ ಕನ್ನಡ. ನಾನು ನಿರ್ಮಲಾ. ಬನ್ನಿ ಇವತ್ತಿನ ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ. ಡೇ 58 ವೆಯ್ಟ್ ಲಾಸ್ ಚಾಲೆಂಜ್ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವಿಡಿಯೋ ನೋಡ್ತಿರೋರೆಲ್ಲ ಒಂದು ಲೈಕ್ ಮಾಡಿಪ್ಪ, ನಿಮ್ಮ ಫ್ಯಾಮಿಲಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಮರಿದಿರ ಕಮೆಂಟ್ ಮೂಲಕ ತಿಳಿಸಿ. ಹೊಸಬರೆಲ್ಲ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಬೆಳಗಿನ ಹಸ್ಬೆಂಡು ಹಸುಗಳನ್ನು ತೊಳಿತಾ ಇದ್ದಾರೆ. ಸೊ ಯಾವಾಗಲೂ ಸೋಮವಾರ ತೊಳಿತಾ ಇದ್ದರು, ಇವತ್ತು ಗುರುವಾರ ತೊಳಿತಾ ಇದ್ದಾರೆ. ಅಂದರೆ ಯಾವಾಗ ಅಂದರೆ ನೀರಿಗೆ ಸ್ವಲ್ಪ ಸಮಸ್ಯೆ ಆಗಿದೆಯಪ್ಪ ನಮಗೆ. ಯಾವಾಗ ನೀರು ಸ್ವಲ್ಪ ಜಾಸ್ತಿ ಇರುತ್ತೋ ಮನೆಯಲ್ಲಿ ಆವಾಗ ಹಸುಗಳನ್ನು ತೊಳಿತೀವಿ. ಇತ್ತೀಚೆಗೆ ಈ ಬೇಸಿಗೆ ಸ್ಟಾರ್ಟ್ ಆದಾಗಿಂದ ಸ್ವಲ್ಪ ನೀರಿಗೆ ಸಮಸ್ಯೆ ಆಗಿದೆ. ನಮಗೆ ಪಂಚಾಯಿತಿ ಕಡೆಯಿಂದನೇ ಬಿಡ್ತಾರೆ ನೀರು. ಒಂದು ದಿನ ಬಿಟ್ಟು ದಿನ ಬಿಡ್ತಾರೆ. 1 ಅವರ್ ಆಗುವಷ್ಟು ನೀರನ್ನು ಬಿಡ್ತಾರೆ. ಇನ್ನು ನಾನು ಎಲ್ಲ ಕೆಲಸ ಮುಗಿಸಿ ಇವಾಗ ಸ್ನಾನ ಮಾಡ್ಕೊಂಡು ಬಂದೆ. ದೇವ್ರ ಫೋಟೋಗೆ ದೀಪ ಹಚ್ಚೋಣ ಅಂತ ಹೇಳಿ, ಇವತ್ತು ರಾಯರ ದಿನ ಅಲ್ವಾ. ಸೊ ದೇವ್ರ ಫೋಟೋಗೆ ದೀಪ ಹಚ್ಚೋಣ ಅಂತ ಹೇಳಿ ಸ್ನಾನ ಮಾಡಿಕೊಂಡು ಬಂದೆ. ಸೊ ನಾನು ಯಾವಾಗಲೂ ಸಿಂಪಲಾಗಿ ರೆಡಿ ಆಗೋದಪ್ಪ. ಅದು ಇದು ಎಲ್ಲ ಏನೂ ಯೂಸ್ ಮಾಡೋದಿಲ್ಲ. ಲಿಪ್ಸ್ಟಿಕ್ ಅಂತೆ ಅದಂತೆ ಇದಂತೆ ಎಲ್ಲ ಏನೂ ಯೂಸ್ ಮಾಡೋದಿಲ್ಲ. ಜಸ್ಟ್ ಒಂದು ಫೇರ್ ಆ್ಯಂಡ್ ಲವ್ಲಿ ಹಾಕ್ಕೊಳ್ತೀನಿ, ಒಂದು ಸ್ಟಿಕ್ಕರು, ಒಂದು ಸ್ವಲ್ಪ ಕುಂಕುಮ, ಹಾಗೆ ನನಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಮಾತ್ರ ಒಂದು ಸ್ವಲ್ಪ ಕಾಜಲನ್ನು ಹಚ್ಕೊಳ್ತೀನಿ, ಇಲ್ಲ ಅಂದರೆ ಇಲ್ಲ. ಆಮೇಲೆ ಒಂದು ಸ್ವಲ್ಪ ಲಿಪ್ ಬಾಮನ್ನು ಹಾಕ್ಕೊಳ್ತೀನಿ. ಇಷ್ಟೇ ನಾನು ಮೇಕಪ್ ಆಗುವಂಥದ್ದು. ನನಗೆ ನೀವು ನೋಡಿರ್ಬೋದು, ನಾನು ಎಲ್ಲ ವೀಡಿಯೋಗಳಲ್ಲೂ ಸಿಂಪಲಾಗೇ ಇರ್ತೀನಿ. ನನಗಿಷ್ಟ ಆಗೋದಿಲ್ಲ ಈ ಥರ ಲಿಪ್ಸ್ಟಿಕ್ಕು ಅದು ಇದು ಎಲ್ಲ. ಮತ್ತು ಈ ವಿಡಿಯೋಗೋಸ್ಕರ ರೆಡಿ ಆಗೋದು ಸಹ ನನಗಿಷ್ಟ ಆಗೋದಿಲ್ಲ. ನ್ಯಾಚುರಲಾಗಿ ನಾನು ಯಾವ ರೀತಿ ಇರ್ತೀನೋ ನಾನು ಅದೇ ರೀತಿಯೇ ವಿಡಿಯೋಸನ್ನು ಮಾಡ್ತೀನಿ. ನ್ಯಾಚುರಲಾಗೇ ಇರ್ತೀನಿ, ನ್ಯಾಚುರಲಾಗೇ ಮಾತಾಡ್ತೀನಿ. ನನಗೆ ಅದೇ ಇಷ್ಟ. ವಿಡಿಯೋಗೋಸ್ಕರನೇ ಒಂಥರ ರಿಚ್ಚಾಗಿ ಮಾತಾಡೋದು ಮತ್ತು ವಿಡಿಯೋಗೋಸ್ಕರನೇ ರೆಡಿ ಆಗಿ ಮಾತಾಡೋಂಥದ್ದು ನನಗೆ ಇಷ್ಟನೇ ಆಗೋದಿಲ್ಲ. ನಾನು ಮನೇಲಿ ಯಾವ ರೀತಿ ಇರ್ತೀನೋ ನ್ಯಾಚುರಲಾಗಿ ನಾನು ಅದೇ ರೀತಿಯೇ ನನ್ನ ವಿಡಿಯೋಸಲ್ಲಿ ತೋರಿಸೋವಂಥದ್ದು. ನನಗೆ ಅದೇ ರೀತಿಯೇ ಇಷ್ಟ. ಸೊ ಇನ್ನು ಪೂಜೆ ಮಾಡೋಣ ಅಂತ ಹೇಳಿ ಅಮ್ಮ ಒಂದಷ್ಟು ಹೂವನ್ನು ತೊಗೊಂಬಂದಿದ್ರು. ಊರಹಬ್ಬದ ದಿನ ಒಂದಷ್ಟು ಬಿಡಿ ಹೂವು ತೊಗೊಂಬಂದಿದ್ರು. ಅದನ್ನು ನೆನ್ನೆ ಇಲ್ಲ ಮೊನ್ನೆ ಕೂತ್ಕೊಂಡು ಕಟ್ಟಿದ್ನಪ್ಪ. ಆಗಿತ್ತು, ಒಂದು 4-5 ಮೊಳ ಆಗುವಷ್ಟು ಆಗಿತ್ತು. ಸೊ ಫಸ್ಟು ನಮಗೆ ಹೂವು ತೊಗೊಂಬಂದು ಕೊಡ್ತಾಯಿದ್ರು. ಅಮ್ಮ ಈ ಕಡೆ ಪತ್ತೆನೇ ಇಲ್ಲ. ಅದು ಎಲ್ಲೋಗ್ಬಿಟ್ರೋ ಏನೋ, 2 ವರ್ಷದಿಂದ ಈ ಕಡೆ ಬರೋದೇ ಇಲ್ಲ ಅವರು. ಇನ್ನೊಬ್ರು ಬರ್ತಾರೆ, ಒಂದು ಅಂಕಲು, ಅವತ್ತೊಂದು ವಿಡಿಯೋದಲ್ಲಿ ತೋರಿಸಿದೆ ನೋಡಿ. ಅವರು ಸ್ವಲ್ಪ ಚೆನ್ನಾಗಿರೋ ತೊಗೊಂಬರ್ತಾರೆ, ಸ್ವಲ್ಪ ಇಲ್ಲದೇ ಇರೋ ಎಲ್ಲ ತೊಗೊಂಬರ್ತಾರೆ. ಮೊನ್ನೆ ಸೋಮವಾರ ಕೊಟ್ಟಿದ್ದಾರೆ ಹೂವು, ಒಂಚೂರು ಚೆನ್ನಾಗಿರಲಿಲ್ಲ. ಮತ್ತೆ ಅವ್ರನ್ನ ಅಡ್ಡ ಹಾಕ್ಬಿಟ್ಟು ಬೈದೆ ನಾನು ರೋಡಲ್ಲಿ. ಅದೇನು ಆ ಥರ ಹೂವು ಕೊಟ್ಟಿದ್ದೆ ಅಂತ. ತುಂಬ ಹಿಗ್ಗಿಸ್ಬಿಟ್ಟಿದ್ದಾರಪ್ಪ ಹೂವನ್ನ. ಅದು ಯಾವಾಗೋ ತಂದಿರೋವಂಥದ್ದು ಎಲ್ಲ ಒಂಥರ ಸಾಫ್ಟಾಗಿ ಆಗೋಗ್ಬಿಟ್ಟಿದ್ದಾವೆ, ಚೆನ್ನಾಗೇ ಇರಲಿಲ್ಲ. ಕೊಡೋ ಕಾಸು ಕೊಡ್ತೀವಿ ಚೆನ್ನಾಗಿರೋ ಹೂವು, ದೇವ್ರ ಫೋಟೋಗೆ ಹಾಕೋ ಅಂಥ ಹೂವು, ಚೆನ್ನಾಗಿರೋ ಹೂವು ಕೊಟ್ಟರೆ ನಮಗೂ ಒಂಥರ ಖುಷಿ ಅಲ್ವಾ. ಸೊ ಬೈದೆ ರೋಡಲ್ಲಿ, ಚೆನ್ನಾಗಿರೋ ಹೂವು ಕೊಟ್ಟಿಲ್ಲ ನೀನು ಅಂತ ಹೇಳಿ. ಸೊ ಅದಕ್ಕೋಸ್ಕರ ಮನೇಲೇ ಒಂದಷ್ಟು ಇತ್ತು, ಅದನ್ನೇ ಇವಾಗ ಕಟ್ಬಿಟ್ಟು ಹಾಕ್ತಾಯಿದ್ದೀನಿ. ನನಗೇನಂದರೆ ದೇವ್ರ ಫೋಟೋ ತುಂಬ ಹೂವು ಇರಬೇಕು, ಅವಾಗೆ ಒಂಥರ ನನಗೆ ಸಮಾಧಾನ. ನಮಗೆ ಮುಡ್ಕೊಳೋಕ್ಕಿಲ್ಲದೆ ಇದ್ರೂ ಸಹ ನಾನು ದೇವ್ರ ಫೋಟೋಗೆ ಇಟ್ಬಿಡ್ತೀನಿ. ಅಷ್ಟು ನನಗಿಷ್ಟ. ದೇವ್ರ ಫೋಟೋ ತುಂಬ ಹೂವು ಇರಬೇಕು. ಆವಾಗಲೇ ನನಗೆ ಆ ಒಂದು ದೀಪ ಹಚ್ಚಿದಾಗ ಆ ಒಂದು ದೇವ್ರ ಮನೆ ಕಾಣಿಸುತ್ತೆ ನೋಡಿ, ಆ ಒಂದು ಕಳೆ, ಅದು ನೋಡೋದಕ್ಕೆ ನನಗೆ ತುಂಬ ಇಷ್ಟ. ಸೊ ಇನ್ನು ನಾನು ಪೂಜೆ ಮಾಡ್ತಾಯಿದ್ದೀನಿ. ಅವಳಿಗೂ ಸಹ ಸ್ನಾನ ಮಾಡಿಸಿದ್ದೀನಿ. ದೀಕ್ಷೆಗೆ ಅವಳು ಬಂದಳು, ಮಮ್ಮಿ ನಾನು ಮಾಡ್ತೀನಿ ಅಂತ ಹೇಳಿ. ನಾನು ಪೂಜೆ ಮಾಡ್ತಾಯಿದ್ರೆ ಅವಳು ಗಂಟೆ ಅಲ್ಲಾಡಿಸ್ತಾ ಇದ್ಲು. ಒಂದು 11:30 ಆಗಿತ್ತು ಟೈಮು. ಇಷ್ಟೊತ್ತಲ್ಲೆಲ್ಲ ಆ ಥರ ಮಾಡಬಾರ್ದಪ್ಪ ಅಂತ ಹೇಳಿ ಸೊ ನಾನೇ ತೆಗ್ದಿಟ್ಟೆ. ಅವಳ ಹತ್ರ ಇರೋ ಗಂಟೆನ ಈಸ್ಕೊಂಡು ತೆಗ್ದಿಟ್ಟು ಸೊ ಇವಾಗ ಪೂಜೆ ಮಾಡ್ತಾಯಿದ್ದೀನಿ. ಅವಳಿಗೂ ಇಷ್ಟಪ್ಪ ಈ ರೀತಿ ಎಲ್ಲ ಪೂಜೆ ಮಾಡೋದಕ್ಕೆ. ಇಷ್ಟಪಡ್ತಾಳೆ ತುಂಬ. ದೇವ್ರ ಫೋಟೋಗೆಲ್ಲ ಪೂಜೆ ಮಾಡೋದು. ಮಮ್ಮಿ ನಾನು ಮಾಡ್ತೀನಿ ಮಮ್ಮಿ, ನನಗೆ ಕೊಡು ಮಮ್ಮಿ, ನಾನು ಇದು ಊದುಕಡ್ಡಿನ ನಾನು ಬೆಳಗ್ತೀನಿ, ನಾನು ಮಾಡ್ತೀನಿ ಅಂತ ಹೇಳಿ ಬರ್ತಾಳೆ. ಇನ್ನು ನನಗೋಸ್ಕರ ನಾನು ಅಡುಗೆ ಮಾಡ್ಕೊಳ್ತಾ ಇದ್ದೀನಿ. ಏನೂ ಇಲ್ಲ, ಗೋಧಿ ನುಚ್ಚು ರೈಸ್ ತೊಗೊಳ್ತಾ ಇದ್ದೀನಿ.
ಬಾಯ್ಲ್ಡ್ ರೈಸು ಸ್ವಲ್ಪ ಕಡಿಮೆ ಮಾಡಿದ್ದೀನಿ. ಯಾಕಂದರೆ ಈ ನಡುವೆ ಸ್ವಲ್ಪ ರೈಸೇ ತೊಗೊಳ್ತಾ ಇದ್ದೀನಿ ಅಲ್ವಾ. ಅಂದರೆ ಹಬ್ಬ ತಿರ್ದಾಗಿಂದನೂ, ಹಬ್ಬ ಸ್ಟಾರ್ಟ್ ಆದಾಗಿಂದನೂ ಹಂಗೋ ಹಿಂಗೋ ಸ್ವಲ್ಪ ರೈಸ್ ತೊಗೊಳ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ಬಾಯ್ಲ್ಡ್ ರೈಸ್ ಸ್ವಲ್ಪ ಕಮ್ಮಿ ಮಾಡಿದ್ದೀನಿ. ಚಪಾತಿ ಎಲ್ಲ ಏನೂ ತೊಗೊಳ್ಳೋದಿಲ್ಲಪ್ಪ ನನಗೆ. ಅದೇನೋ ಚಪಾತಿನೂ ಅಷ್ಟೇ ಹೈ ಕ್ಯಾಲರಿ ಅಂತ ಹೇಳ್ತಾರೆ. ಅದೇನು ಗೊತ್ತಾ, ಬೇಗ ಜೀರ್ಣ ಆಗೋದಿಲ್ಲ ಚಪಾತಿ, ಬೇಗ ಜೀರ್ಣ ಆಗೋದಿಲ್ಲ. ಒಂದು 2 ಚಪಾತಿ ತಿಂದ್ರೂ ಏನೋ ಒಂಥರ ಹೊಟ್ಟೇಲಿ ದಿಂಬು ಕುತ್ತಂಗೆ ಇರುತ್ತೆ. ಸೊ ಬೇಗ ಜೀರ್ಣ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಇದೇ ಬೆಸ್ಟು, ಗೋಧಿ ನುಚ್ಚೇ ಬೆಸ್ಟು. ಸೊ ಅದಕ್ಕೋಸ್ಕರ ನಾನು ಈ ರೀತಿ ಮಾಡ್ಕೊಳ್ತಾ ಇರ್ತೀನಿ. ಗೋಧಿ ನುಚ್ಚು, ಆದಷ್ಟು ಗೋಧಿ ನುಚ್ಚು ತಗೊಳ್ಳೋದ್ರಿಂದ ತುಂಬ ಚೆನ್ನಾಗಿ ವೆಯ್ಟ್ ಲಾಸ್ ಆಗುತ್ತೆ, ಬೇಗನೂ ಜೀರ್ಣ ಆಗುತ್ತೆ, ಒಳ್ಳೆಯದು ನಮ್ಮ ಒಂದು ದೇಹಕ್ಕೆ. ಸೊ ಚಪಾತಿ ತಿನ್ನೋದು ಬದಲು ಈ ರೀತಿ ಗೋಧಿ ನುಚ್ಚು ಮಾಡಿಕೊಂಡು ಸ್ವಲ್ಪ ತೆಳುವಾಗಿ ಮಾಡಿಕೊಂಡ್ರೆ ಹೊಟ್ಟೆ ತುಂಬ ಆಗುವಷ್ಟು ತಿನ್ಬೋದಪ್ಪ. ಹೊಟ್ಟೆ ತುಂಬೋಗುವಷ್ಟು ತಿನ್ಬೋದು. ಮತ್ತು ಚೆನ್ನಾಗಿ ಬೇಗ ಜೀರ್ಣ ಆಗಿ ಮತ್ತೆ ಸ್ವಲ್ಪ ಬೇಗನೆ ಹಸಿವಾಗೋದಕ್ಕೆ ಶುರುವಾಗುತ್ತೆ. ಸೊ ಆ ರೀತಿ ಇನ್ನು ಊಟ ಮಾಡ್ತಾಯಿದ್ದೀನಿ. ನನ್ನ ಮಗಳನ್ನ ಕರಿತಾ ಇದ್ದೀನಿ, ಬಾ ನಿದೀಕ್ಷಾ ಅಂತ. ಅವಳು ಅಷ್ಟೇ, ನಾನು ಊಟ ಮಾಡೋವರೆಗೂ ಊಟ ಮಾಡಲಿಲ್ಲ. ನೀನು ತಿನ್ನು, ನಾನು ತಿಂತೀನಿ ಅಂತ ಕೂತಿದ್ದಾಳೆ. ಅವಳಿಗೂ ಇಷ್ಟ ಈ ಒಂದು ಗೋಧಿ ನುಚ್ಚು ರೈಸು. ಇನ್ನು ಅವಳಿಗೂ ಊಟ ಮಾಡಿಸ್ಕೊಂಡು ನಾನು ಊಟ ಮಾಡೋಣ ಅಂತ ಹೇಳಿ ಅವಳು ಕರಿತಾ ಇದ್ದಾಳೆ. ಟಿ ವಿ ನೋಡ್ಕೊಂಡು ನಿಂತಿದ್ದಾಳೆ. ಅದು ಯಾವುದೋ ಒಂದು ಇಟ್ಕೊಂಡ್ಬಿಟ್ಟಿದ್ದಾಳಪ್ಪ, ಏನೋ ಶಿನ್ಚಾನ ಏನೋ ಗೊತ್ತಿಲ್ಲ, ಅದು ಶಿನ್ಚಾನ್ ಅನ್ಕೊತೀನಿ. ಸೊ ಅವ್ರ ಜೊತೆ ನಾವು ಕೂತ್ಕೊಂಡು ನೋಡಬೇಕು, ಆ ಥರ ಒಂದು ಪರಿಸ್ಥಿತಿ ಬಂದ್ಬಿಟ್ಟಿದೆ. ಇಲ್ಲಿ ಸ್ಕೂಲ್ ಲೀವ್ ಸ್ಟಾರ್ಟ್ ಆದಾಗಿಂದ ಆ ಮಕ್ಕಳು ಏನು ನೋಡ್ತಾರೆ ಬೊಂಬೆಗಳನ್ನ, ನಾವು ಅದನ್ನೇ ಕೂತ್ಕೊಂಡು ನೋಡಬೇಕು, ಆ ಥರ ಒಂದು ಪರಿಸ್ಥಿತಿ ಶುರುವಾಗಿದೆ ನಮ್ಮ ಮನೆಯಲ್ಲಿ. ಎಷ್ಟು ಕರೆದ್ರೂ ಬರೋದಿಲ್ಲ, ಟಿ ವಿ ನೋಡಿಕೊಂಡೇ ಕೂತಿರ್ತಾಳೆ. ಬಂದಳು. ಇನ್ನು ಅವಳಿಗೂ ಸಹ ಊಟ ಮಾಡಿಸ್ಕೊಂಡು ನಾನು ಊಟ ಮಾಡ್ತಾಯಿದ್ದೀನಿ. ಇನ್ನು ಈವ್ನಿಂಗು ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈವ್ನಿಂಗ್ ಬಂದು ಇವ್ರು ನೋಡ್ತಿರ್ಬೋದು ಏನು ಇದು ಮಾಡ್ತಿದ್ದಾರೆ ಇಬ್ಬರೂ. ನೀರಲ್ಲಿ ಆಡ್ತಿದ್ದಾರಪ್ಪ. ಫಸ್ಟು ಅವರಪ್ಪ ಒಂದು ಸ್ವಲ್ಪ ನೀರು ಹಾಕಿದ್ರು ನಾನು ನಿದೀಕ್ಷೆ ಮೇಲೆ. ಅವಳು ಬಿಡ್ತಾಳ, ನಂತರ ಅವಳು ನನಗೇನಾದರೂ ಅಷ್ಟೇ ಒಂದೇ ಒಂದು ಹನಿ ನೀರು ನನ್ನ ಮೇಲೆ ಯಾರಾದರೂ ಹಾಕಿದ್ದಾರೆ ಅಂದರೆ ಅವ್ರನ್ನ ಪೂರ್ತಿ ನೆನೆಸ್ಬಿಡ್ಬೇಕು, ಅಲ್ಲಿವರೆಗೂ ನನಗೆ ಸಮಾಧಾನ ಇರಲ್ಲ. ಸೊ ಆ ಥರ ನಂತರನೇ ಅವಳು ಒಂದು ಜಗ್ಗಿಟ್ಕೊಂಡು ಆ ಕಡೆ ಅವರಪ್ಪ, ಈ ಕಡೆ ಇವಳು ಇಬ್ಬರು ಆಡ್ತಾಯಿದ್ರು. ಕಡೆಗೂ ಅವಳೇ ಗೆದ್ದುಬಿಟ್ಲಪ್ಪ. ಫಸ್ಟ್ ಅವರಪ್ಪ ಒಂದು ಸ್ವಲ್ಪ ಹಾಕಿದ್ರು, ಆಮೇಲೆ ಇವಳು ಹಾಕೋದಕ್ಕೆ ಹೋದ್ಲು, ಬಿಡಲಿಲ್ಲ. ಆಮೇಲೆ ಫುಲ್ ಅವರಪ್ಪ ಬಟ್ಟೆ ಎಲ್ಲ ನೆನೆಸ್ಬಿಟ್ರು. ಮತ್ತು ಇವಳು ಎತ್ಕೊಂಡೋಗಿ ಜಗ್ಗಲ್ಲಿ ಚಿಮ್ಮಿದ್ಲು. ಹೀಗೆ ಒಂಥರ ನೋಡೋದಕ್ಕೆ ಚೆನ್ನಾಗಿತ್ತು. ಒಂದು ವಿಡಿಯೋ ತಗೊಂಡೆ ಅದನ್ನು. ಇನ್ನು ಈವ್ನಿಂಗ್ ಬಂದು ಇದು ತೊಗೊಳ್ತಾ ಇದ್ದೀನಿ. ಒಂದು ಬನಾನಾ ತೊಗೊಂಡಪ್ಪ, ಒಂದು ಸ್ವಲ್ಪ ಬನಾನಾ ಹಾಗೆ ಒಂದು ಸ್ವಲ್ಪ ಒಂದು ಬನಾನಾ ಹಾಗೆ ಒಂದು ಸ್ವಲ್ಪ ಡೇಟ್ಸ್ ತೊಗೊಂಡೆ. ಆನಂತರ ಬಂದು ಸಲಾಡ್ ಥರ ಮಾಡ್ಕೊಂಡಿದ್ದೀನಿ. ಕಡಲೆ ಬೀಜನ ಬೇಯಿಸ್ಬಿಟ್ಟು ಸಲಾಡ್ ಥರ ಮಾಡ್ಕೊಂಡಿದ್ದೀನಿ. ಇಷ್ಟೇ ನನ್ನ ಒಂದು ಡಿನ್ನರ್, ಇವತ್ತಿನ ಒಂದು ಡಿನ್ನರ್ ಇಷ್ಟೇ. ಈ ರೀತಿ ಸಿಂಪಲ್ಲಾಗೆ ಇವತ್ತಿನ ನನ್ನ ಒಂದು ವೆಯ್ಟ್ ಲಾಸ್ ಫುಡ್ಡನ್ನು ತೊಗೊಂಡಿದ್ದೀನಿ. ಚೆನ್ನಾಗಿರುತ್ತೆ ಈ ಒಂದು ಕಡಲೆ ಬೀಜದ ಸಲಾಡು. ಇದು ಹೈ ಪ್ರೋಟೀನ್ ಅಂತಲೇ ಹೇಳ್ಬೋದು. ಕಡಲೆ ಬೀಜ ಹೆಚ್ಚು ಪ್ರೋಟೀನ್ ಅಂಶವನ್ನು ಹೊಂದಿರುತ್ತೆ. ಸೊ ಆದಷ್ಟು ತಗೊಳ್ಳಿ ಕಡಲೆ ಬೀಜನ. ನೆನೆಸಿ ತೊಗೊಂಡ್ರೂ ಒಳ್ಳೆಯದು. ಸೊ ಹಾಗೆ ಒಂದು 4-5 ವಿಸಿಲ್ ಹೊಡೆಸಿದ್ರೂ ಸಹ ಬೇಗ ಬೇಯ್ಕೊಳ್ಳುತ್ತೆ. ನಾರ್ಮಲ್ ಗಟ್ಟಿ ಕಡಲೆ ಬೀಜನ ಹಾಕಿಬಿಟ್ಟು ಬೇಯಿಸ್ಕೊಂಡಿದ್ದೀವಿ ಅಂದರೆ ಆರಾಮಾಗಿ ಬೇಗ ಬೇಯ್ಕೊಳ್ಳುತ್ತೆ. ಸೊ ಈ ರೀತಿ ಮಾಡಿಕೊಂಡು ಇವತ್ತಿನ ನನ್ನ ಒಂದು ಡಿನ್ನರನ್ನು ಮುಗಿಸ್ಕೊಂಡು ನನ್ನ ಒಂದು ವೆಯ್ಟ್ ಲಾಸ್ ದಿನನ ಮುಗಿಸ್ತಾ ಇದ್ದೀನಿ. ಅವಳು ಯೋಗಿತನೂ ಸಹ ನನಗೂ ಕೊಡು ಮಮ್ಮಿ ಅಂತ ಹೇಳಿದ್ರು. ಅವಳಿಗೂ ಒಂದು ಸ್ವಲ್ಪ ಕೊಟ್ಟು ನಾನು ಒಂದು ಸ್ವಲ್ಪ ಹಾಕ್ಕೊಂಡು ತಿಂತಾಯಿದ್ದೀನಿ. ಹಾಗೆ ಮನೆಗೆ ಯಾರೋ ಇನ್ವಿಟೇಷನ್ ತೊಗೊಂಬಂದಿದ್ರಪ್ಪ. ಸೊ ಅವರು ಸ್ವಲ್ಪ ಅರಿಶಿನ ಕುಂಕುಮ ಎಲ್ಲ ಇಟ್ಟಿದ್ದಾರೆ. ಈ ರೀತಿ ಕಾಣಿಸ್ತಾ ಇದೆ. ಇವಾಗೆಲ್ಲ ಮದುವೆಗಳ ಸೀಸನ್ ಅಲ್ವಾ. ಇನ್ನೂ ಒಂದು ಮದುವೆ ಇದೆ, ಅತ್ತಿಗೆ ಇದ್ದಾರಲ್ವ. ಸೊ ಅವ್ರ ಫ್ಯಾಮಿಲಿ ಕಡೆಯಿಂದ ಒಂದು ಮದುವೆ ಇದೆ, ಹೋಗಬೇಕು. ಇವತ್ತಿನ ದಿನ ಈ ರೀತಿ ಇತ್ತು. ಸೊ ಸ್ವಲ್ಪ ಹಸಿಮೆಣ್ಸಿನ್ಕಾಯಿನ ತಿಂದ್ಬಿಟ್ಟೆ. ನನ್ನ ಫೇವ್ರೇಟು, ನನಗೆ ಯಾವಾಗಲೂ ಇಷ್ಟ ಹಸಿಮೆಣ್ಸಿನ್ಕಾಯಿ. ಬೇಕು ಅಂತಲೇ ತಿಂದಿದ್ದು. ಸ್ವಲ್ಪ ಖಾರ ಜಾಸ್ತಿ ಇತ್ತು. ಸೊ ಹಾಗೆ ತಿಂತಾಯಿದ್ದೀನಿ. ಇನ್ನು ಈವ್ನಿಂಗು ಬಂದೆ ಮೇಲೆ ಟೆರೆಸ್ ಮೇಲೆ. ಸ್ವಲ್ಪ ಬಟ್ಟೆ ಎಲ್ಲ ಒಣಗಾಕಿದ್ನಪ್ಪ, ಎಲ್ಲ ಮಿಷಿನ್ಗೆ ಹಾಕಿದ್ದೆ. ಸೊ ಅದನ್ನೆಲ್ಲ ಇವಾಗ ಒಗೆದು ಅಂತೀನಿ, ನಾನೇನು ಒಗ್ದಿಲ್ಲ, ಮಿಷಿನ್ಗೆ ಹಾಕಿದ್ದೆ. ಅದನ್ನೆಲ್ಲ ಒಣಗಾಕಿದ್ದೀನಿ. ಎಲ್ಲ ಆಲ್ಮೋಸ್ಟ್ ಎಲ್ಲ ಒಣಗಿತ್ತು, ತೊಗೊಂಬರೋಣ ಅಂತ ಬಂದೆ. ಹಾಗೆ ಈವ್ನಿಂಗ್ ಚೆನ್ನಾಗಿತ್ತು ನೋಡೋದಕ್ಕೆ. ಒಂದು ಸೂರ್ಯ ಮುಳುಗ್ತಾ ಇರುವಂಥ ಒಂದು ಆ ಕ್ಷಣ ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ಹಾಗೆ ಒಂದು ಕ್ಲಿಪ್ಪನ್ನು ತೊಗೊಂಡೆ. ಇದಾಗಿತ್ತಪ್ಪ ಇವತ್ತಿನ ಒಂದು ಸಿಂಪಲ್ ವಿಡಿಯೋ.
ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸಬರೆಲ್ಲ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಅದೇನು ಮಾತಾಡಿದ್ದೀನೋ ಏನೋ ನನಗೆ ಗೊತ್ತಿಲ್ಲ, ಫುಲ್ ನಿದ್ದೆ ಎಳೀತಾ ಇದೆ. ಈಗ ನೈಟ್ ಕುತ್ಕೊಂಡು ಎಡಿಟ್ ಮಾಡ್ತಾ ಇದ್ದೀನಿ. ಸೊ ಮತ್ತು ನಾಳೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಸಮೃದ್ಧಿ ಸದನ ವ್ಲಾಗ್ಸ್ ಕನ್ನಡ ಚಾನಲ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಬಾಯ್ ಬಾಯ್.